ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ವಿದ್ಯಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಪ್ರತಿದಿನ ನನ್ನ ದಿನ ಸ್ಟಾರ್ಟ್ ಆಗೋದು ಹೀಗೇ. ಎದ್ದ ತಕ್ಷಣ ಒಂದು ಟ್ಯಾಬ್ಲೆಟ್ಸ್ ತೊಗೊಳ್ಳೇಬೇಕು. ಸ್ವಲ್ಪ ಥೈರಾಯ್ಡ್ ಇಶ್ಯೂ ಇದೆ. ಅದಾದ ನಂತರ ಏನಪ್ಪ ತಿಂಡಿ ಮಾಡೋದು ಅಂತ ಡೈಲಿ ಯೋಚನೆ ಆಗುತ್ತೆ. ಇವತ್ತು ನಾನು ಹಾಗೆ ಬೇಗ ಎದ್ದು ಗೀ ರೈಸ್ ಮತ್ತು ಕೂರ್ಮನ ರೆಡಿ ಮಾಡಿದ್ದೀನಿ. ನೋಡಿ ಗೀ ರೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲ್ಲರೂ ಎದ್ದ ತಕ್ಷಣ ಕೆಲಸ ಮಾಡ್ತಾರೆ, ಬಟ್ ನನಗೆ ಎದ್ದ ತಕ್ಷಣ ಕೆಲಸ ಮಾಡೋಕ್ಕೆ ಟೈಮೇ ಇರೋಲ್ಲ. ಯಾಕೆಂದರೆ 7ಗೆಲ್ಲ ಹಸ್ಬೆಂಡು ಡ್ಯೂಟಿಗೆ ಹೋಗ್ತಾರೆ, ಮಕ್ಕಳು 8 o'clockಗೆಲ್ಲ ಹೋಗ್ಬಿಡ್ತಾರೆ. ಹಾಗಾಗಿ ತಿಂಡಿಗೆ ಫಸ್ಟ್ ಪ್ರಿಫರೆನ್ಸ್ ನಮ್ಮ ಮನೆಯಲ್ಲಿ. ಕಾಬೂಲ್ ಕಡಲೆಕಾಳು, ಬಟಾಣಿ ಮತ್ತು ಆಲೂಗೆಡ್ಡೆನ ಹಾಕಿ ಕೂರ್ಮನೂ ಕೂಡ ರೆಡಿಯಾಗಿದೆ ಗೀ ರೈಸ್ಗೆ. ಗೀ ರೈಸ್ ಮತ್ತು ಕೂರ್ಮ ರೆಡಿ. ಮತ್ತು ಈ ಕಡೆ ಒಂದು ಕಡೆ ಹಾಲನ್ನ ತಣ್ಣಗಾಗಲಿಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಎಣ್ಣೆ ತೊಳೆದಿಟ್ಟಿದ್ದೀನಿ. ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿಬಿಡೋಣ. ಇಬ್ರಿಗೂ ಕೂಡ ಲಂಚ್ ಬಾಕ್ಸ್ ಎಲ್ಲ ಹಾಕಿ ಆಮೇಲೆ ಮಕ್ಕಳನ್ನ ಎದ್ದೇಳಿಸೋಣ. ಮತ್ತು ಇವತ್ತು ನಮ್ಮ ಪಾಪು ಸ್ಕೂಲ್ನಲ್ಲಿ ರೆಡ್ ಡೇ ಸೆಲೆಬ್ರೇಷನ್ ಇತ್ತು. ಸೊ ಹಾಗಾಗಿ ರೆಡ್ ಫ್ರೂಟ್ಸ್ ಕೊಟ್ಟು ಕಳಿಸ್ಬೇಕು ಅಂತ ಹೇಳಿದರು. ಒಬ್ಬಳಿಗೆ ಚೆರಿ ಫ್ರೂಟು ಮತ್ತು ಇನ್ನೊಬ್ಬಳಿಗೆ ನೇರಳೆ ಹಣ್ಣನ್ನು ಚೆನ್ನಾಗಿ ಸಾಲ್ಟ್ ಹಾಕಿ ವಾಶ್ ಮಾಡಿ ಕೊಡ್ತಾಯಿದ್ದೀನಿ. ಸ್ವಲ್ಪ ಸಾಲ್ಟ್ ಕೂಡ ಮಿಕ್ಸ್ ಮಾಡಿರ್ತೀನಿ, ಇಲ್ಲ ತಿನ್ನೋಕ್ಕೆ ಸ್ವಲ್ಪ ಚೆನ್ನಾಗಿರಲ್ಲ ಅದು. ಇವಾಗ ಲಂಚ್ ಬ್ಯಾಗ್ ರೆಡಿ ಆಗ್ತಾಯಿದೆ. ಇಷ್ಟು ಮಾಡಿದರೆ ಡೈಲಿ ಎದ್ದು ತಿಂಡಿ ಮಾಡಿ ಲಂಚ್ ಬ್ಯಾಗ್ ಪ್ರಿಪೇರ್ ಮಾಡಿದರೆ 25% ಕೆಲಸ ಮುಗ್ದಂಗೆ. ಮಕ್ಕಳನ್ನ ಎದ್ದೊಳ್ಸೋಣ ಬನ್ನಿ. ಎದ್ದರು ಪಾಪ, ಅವ್ರಿಗೆ ಇನ್ನೂ ನಿದ್ದೆ ಮೂಡಲಿದ್ದಾರೆ. ಕರ್ಕೊಂಡು ಬಂದೆ ಇಬ್ಬರಿಗೂ ಕೂಡ. ಹಾಟ್ ವಾಟರ್ ಕೊಟ್ಟೆ. ಎದ್ದ ತಕ್ಷಣ ದೇವ್ರಿಗೆ ಕೈ ಮುಗಿಯೋದು ನನ್ನ ಮಕ್ಕಳ ಅಭ್ಯಾಸ. ಎಲ್ಲರೂ ಕೂಡ ಅದೊಂದು ಪ್ರಾಕ್ಟೀಸ್ನ ಮಾಡಿಕೊಳ್ಬೇಕು, ತುಂಬ ಒಳ್ಳೆಯದು. ನೆಕ್ಸ್ಟು ಅವರಿಬ್ಬರಿಗೂ ಹಾಲು ತಂದು ಕೊಟ್ಟೆ. ಇಬ್ಬರು ಕೂಡ ಹಾಲನ್ನ ಕುಡಿದ್ರು. ಈ ಕಡೆ ವಾಶ್ರೂಮಲ್ಲಿ ನೀರು ಆನ್ ಮಾಡಿ ಬಂದೆ. ಸ್ನಾನನೂ ಮಾಡಿಸಿ ರೆಡಿ ಆಗೋಯ್ತು. ಇವಾಗ ಟಿಫನ್ ತಿನ್ನಿಸ್ಕೊಂಡು ಇಬ್ರಿಗೂ ಕೂಡ ರೆಡಿ ಮಾಡಿಬಿಡ್ತೀನಿ. ಇಲ್ಲಾಂದರೆ ಟೈಮ್ ಆಗೋದೇ ಇಲ್ಲ, ಶಾರ್ಟೇಜ್ ಆಗಿಬಿಡುತ್ತೆ. ಹಾಗೆ ತಿನ್ನಿಸ್ತಾ ಪಟ ಅಂತ ರೆಡಿ ಮಾಡಿಬಿಡ್ತೀನಿ. ಇವಾಗ ಡೈಲಿ ಇದೊಂದು ದೊಡ್ಡ ಪ್ರಾಬ್ಲಮ್ಮು, ಕೂವ್ ಮಾಡೋದೆ. ಹೇರ್ ಶಾರ್ಟ್ ಮಾಡಿಸಿದ್ದೀನಿ ಇವಾಗ, ಅದಕ್ಕೇ ಇಬ್ಬರಿಗೂ ಡೈಲಿ 2 ಜಡೆ ಹಾಕಬೇಕು. ಇವತ್ತು ಕಲರ್ ಡ್ರೆಸ್ ಇರೋದ್ರಿಂದ ನಡೆಯುತ್ತೆ. ಇಬ್ಬರು ರೆಡಿ ಆದರು. ವ್ಯಾನ್ ಬರುತ್ತೆ, ಇನ್ನೇನು 8 ಗಂಟೆಗೆಲ್ಲ ವ್ಯಾನ್ ಬಂದುಬಿಡುತ್ತೆ. ಕೆಳಗಡೆ ಹೋಗೋಣ ಬನ್ನಿ. ಮಕ್ಕಳನ್ನ ಕಳಿಸಿ ಬಂದುಬಿಟ್ರೆ ನಮ್ಮ 50% ಕೆಲಸ ಮುಗ್ದಂಗೆ. ಡೈಲಿ ಮಾರ್ನಿಂಗ್ ಪಾಪ ಎಲ್ಲ ಮದರ್ದು ಇದೇ ರೂಟೀನ್ ಇರುತ್ತೆ. ಅರ್ಧ ಟೆನ್ಷನ್ನೇ ಕಡಿಮೆ ಆಗಿಬಿಡುತ್ತೆ. ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ರೆ ಅವ್ರ ಪಾಡಿಗೆ ಅವರು ಹೋಗಿ ಬರ್ತಾರೆ. ನಾವು ಬಂದ್ವಿ, ವ್ಯಾನ್ ಕೂಡ ಬಂದುಬಿಡ್ತು ಇವತ್ತು. ಡೈಲಿ ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡ್ತಾಯಿದ್ವಿ, ಇವತ್ತು ಬೇಗನೆ ಬಂದಿದೆ. ಸೊ ಕಳಿಸ್ತಾ ಇದ್ದೀನಿ. ನನ್ನ ಮಕ್ಕಳು ಜ್ಞಾನೋದಯ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಸ್ಟಡಿ ಮಾಡ್ತಾ ಇರೋದು. ಅದು JKW ಲೇಔಟ್ ಇದೆ. ನೆಕ್ಸ್ಟ್ ಬಂದರೆ ಏನು ಕೆಲಸ ಅಂದರೆ ಮ್ಯೂಸಿಕ್ ಆನ್ ಮಾಡ್ಕೊಳ್ಳೋದು. ಎಲ್ಲರೂ ಮ್ಯೂಸಿಕ್ ಕೇಳ್ತಾ ಕೆಲಸ ಮಾಡೋಕ್ಕೆ ಒಂಥರ ಜೋಶ್ ಬರುತ್ತೆ, ಇಲ್ಲಾಂದರೆ ಬೋರ್ ಆಗ್ತಾ ಇರುತ್ತೆ. ಯಾರೆಲ್ಲ ಇದೇ ಥರ ಫಾಲೋ ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನಂತೂ ತುಂಬ ಮ್ಯೂಸಿಕ್ ಲವರ್. ಮೊದಲು ಔಟ್ಸೈಡ್ ಕ್ಲೀನ್ ಮಾಡ್ಕೊಂಡು ಬಂದುಬಿಡೋಣ. ಸ್ಟೆಪ್ಸ್ ಎಲ್ಲ ಗುಡಿಸಿ ಒರೆಸ್ಬಿಡೋಣ ಮೊದಲು. ಇಲ್ಲಿ ನಮ್ಮನೇಲಿ 3 ಫ್ಲೋರ್ ಇದೆ. 2 ಸ್ಟೆಪ್ ಎಲ್ಲರೂ ಕೂಡ ಕ್ಲೀನ್ ಮಾಡ್ಕೊತೀವಿ. ಈ ಮೇಲ್ಗಡೆದು ಮತ್ತು ಕೆಳಗಡೆ ಸ್ಟೆಪ್ಸ್ನ ಕ್ಲೀನ್ ಮಾಡ್ಕೊಳ್ತೀನಿ. ಡೈಲಿ ಎದ್ದ ತಕ್ಷಣ ಎಲ್ರದ್ದು ಇದೇ ಥರ ಕೆಲಸ ಇರುತ್ತೆ ಅಲ್ವಾ. ಬಟ್ ಕೆಲವೊಬ್ಬರು ಮಾತಾಡ್ತಾರೆ, ಮನೇಲಿ ಇರ್ತೀರಾ ಹೆಣ್ಮಕ್ಳು, ಏನು ಮಾಡ್ತೀರಾ ಆರಾಮಾಗಿರ್ತೀರಾ ಅಂತ ಹೇಳ್ತಾರೆ. ಬಟ್ ಅವ್ರಿಗೇನು ಗೊತ್ತು. ನೆಕ್ಸ್ಟ್ ಬಂದುಬಿಟ್ಟು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬಿಡ್ತೀನಿ. ಕೆಲಸ ಮಾಡಿ ಮುಗಿಸೋ ಅಷ್ಟರಲ್ಲಿ ಅದಾದರೂ ಕಂಪ್ಲೀಟ್ ಆಗಿರುತ್ತೆ. ಇವಾಗ ಬೇರೆ ಸ್ವಲ್ಪ ಬಿಸಿಲು ಪ್ರಾಬ್ಲಮ್ ಅಲ್ವಾ, ಹಂಗಾಗಿ ನೋಡಿ ಹೆಂಗಿದೆ ಮನೆ. ಇದೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ 1 ಅವರ್ ಬೇಕು. ಔಟ್ಸೈಡೆಲ್ಲ ಕಸ ಗುಡಿಸಿ ಆಗಿದೆ. ಇವಾಗ ಒಳಗಡೆ ಕಸ ಗುಡಿಸಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ನೋಡಿ ಇದೆಲ್ಲ ತೆಗೆದು ಎಲ್ಲ ನೀಟಾಗಿ ಎತ್ತಿಟ್ಟು ಕಸ ಗುಡಿಸಿದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತಾ ಇರುತ್ತೆ. ಸ್ವಲ್ಪ ಕೆಲಸ ಆಯಿತು ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಇವಾಗ ಕಸ ಗುಡಿಸ್ಕೊಂಡು ಬರ್ತಾಯಿದ್ದೀನಿ ಒಂದು ಕಡೆಯಿಂದ. ನೆಕ್ಸ್ಟು ಮನೆ ಒರೆಸ್ಬಿಟ್ಟೋಣ, ಆಮೇಲೆ ಬೇರೆ ಕೆಲಸಗಳನ್ನ ಮಾಡ್ಕೊಂಡ್ರಾಯ್ತು. ಡೈಲಿ ಆ್ಯಸ್ ಯೂಶುವಲ್ ಇದೇ ಥರ ಇರುತ್ತೆ ರೂಟೀನ್ ಎಲ್ಲ. ನಂದು ಅಂತಲ್ಲ, ಪ್ರತಿಯೊಬ್ಬರು ಹೆಣ್ಮಕ್ಳದ್ದು ಕೂಡ ಇದೇ ಥರ ರೂಟೀನ್ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಎಲ್ಲರೂ ಕೂಡ ಡೈಲಿ ಗಂಡ ಮಕ್ಕಳನ್ನ ಆಫೀಸ್ಗೆ ಸ್ಕೂಲಿಗೆ ಕಳಿಸಿದ ತಕ್ಷಣ ಇದೇ ಡ್ಯೂಟಿ ಜಾಯಿನ್ ಆಗೋದು.
ನಿಮಗೊಂದು ವಿಷಯ ಗೊತ್ತಾ, ಮನೆ ಕ್ಲೀನಾಗಿದ್ದರೆ ಮನಸ್ಸು ಕೂಡ ನೆಮ್ಮದಿಯಿಂದ ಇರುತ್ತೆ. ಹೊರಗಡೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕ್ಬಿಟ್ಟು ಬಂದುಬಿಡ್ತೀನಿ. ಹೊರಗಡೆ ಕೂಡ ಒರೆಸಿ ಆಯಿತು, ಕುಂಕುಮ ಇಟ್ಟು ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಬಿಡ್ತೀನಿ. ಈ ಥರ ಹೊಸ್ಲಿಗೆ ಅರಿಶಿನ ಸವರೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಕೂಡ ಬೆಂಗಳೂರು ಬಂದಮೇಲೆ ಈ ಥರ ರೂಢಿ ಮಾಡ್ಕೊಳ್ತಾ ಇದ್ದೀನಿ. ಎಸ್ಪೆಷಲಿ ಮಂಗಳವಾರ ಮತ್ತು ಶುಕ್ರವಾರ ಮಾಡಿದರೆ ಒಳ್ಳೆಯದು. ನೋಡಿ, ಸಿಂಪಲ್ಲಾಗಿ ಬಾಗಿಲು ತೊಳೆದು ಎಲ್ಲ ರೆಡಿ ಮಾಡಾಯಿತು. ಇವಾಗ ಪಟ ಅಂತ ಮನೆಯೆಲ್ಲ ಒರೆಸ್ಬಿಡ್ತೀನಿ. ಮ್ಯೂಸಿಕ್ ಪ್ಲೇ ಆಗ್ತಾ ಇದೆ, ಮ್ಯೂಸಿಕ್ ಕೇಳ್ಕೊಂಡು ಮನೆಯೆಲ್ಲ ಒರೆಸಾಯಿತು. ಇವಾಗ ರಾತ್ರಿ ತೊಳೆದಿರೋ ಪಾತ್ರೆಗಳನ್ನೆಲ್ಲ ಜೋಡಿಸ್ಬಿಡೋಣ. ಪಾತ್ರೆ ಒಂದು ವಾಶ್ ಮಾಡಿದರೆ 70% ಕೆಲಸ ಮುಗ್ದಂಗೆ ಎಲ್ಲ ಆಯಿತು. ಇವಾಗ ಪಾತ್ರೆ ವಾಶ್ ಮಾಡಿಬಿಡ್ತೀನಿ. ಪಾತ್ರೆ ಎಲ್ಲ ವಾಶ್ ಮಾಡಿ ಸಿಂಕ್ ಹತ್ರ ಎಲ್ಲ ತೊಳೆದು ಕ್ಲೀನ್ ಮಾಡ್ತೀನಿ. ಅದು ಕೂಡ ಮಾಡಾಯಿತು. ಇವಾಗ ಬಿಸಿನೀರು ಆನ್ ಮಾಡಿದ್ದೀನಿ. ಸೆಲ್ಫೆಲ್ಲ ಕ್ಲೀನ್ ಮಾಡೋಣ. ಯಾವಾಗಲೂ ಮನೆ ನೀಟಾಗಿರಬೇಕು ಫ್ರೆಂಡ್ಸ್. ಎಲ್ಲರೂ ಕೂಡ ಆದಷ್ಟು ನೀಟಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನಾನು ಪ್ರತಿ ನೈಟು ಚಿಯಾ ಸೀಡನ್ನ ನೆನೆಗಾಕಿರ್ತೀನಿ. ಅದಕ್ಕೆ ಬಿಸಿನೀರನ್ನ ಆ್ಯಡ್ ಮಾಡ್ಕೊಂಡು ಕುಡಿತೀನಿ. ಹಸ್ಬೆಂಡ್ ಕೂಡ ಎದ್ದರು, ಅವ್ರಿಗೂ ಕೂಡ ನೀರು ಕೊಡೋಣ. ಟೈಮ್ ನೋಡಿ ಫ್ರೆಂಡ್ಸ್, 9:30 ಆಗಿದೆ. ಈ ಕಡೆ ಬಟ್ಟೆ ಕೂಡ ರೆಡಿ ಆಯಿತು. ಒಣಗಾಕಿ ಬರೋಣ. ಏನು ಬೇಜಾರು ಗೊತ್ತಾ, 3 ಫ್ಲೋರ್ ಹತ್ತೋಗ್ಬೇಕು ಬಟ್ಟೆ ಒಣಗಾಕೋಕ್ಕೆ. ಅದೇ ಬೇಜಾರು ನನಗೆ. ಬಂದು ಈಗ ಹಸ್ಬೆಂಡ್ ಕಾಫಿ ಕೇಳಿದ್ರು, ಕಾಫಿ ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ಮಿಲ್ಕೆ ಯೂಸ್ ಮಾಡೋದು, ಅದೇ ಇಷ್ಟ ನನಗೆ ಕಾಫಿಗೆಲ್ಲ. ಮತ್ತು ಸನ್ರೈಸ್ ಕಾಫಿ ಪೌಡ್ರನ್ನ ಯೂಸ್ ಮಾಡ್ತೀನಿ. ಸಮ್ಟೈಮ್ಸ್ ಲೈವಿಷ್ಟ ಯೂಸ್ ಮಾಡ್ತೀನಿ. ನಾನು ಅರ್ಲಿ ಮಾರ್ನಿಂಗ್ ಕಾಫಿ ಎಲ್ಲ ಕುಡಿಯೋಲ್ಲ, ಸಮ್ಟೈಮ್ಸ್ ಕುಡಿತೀನಿ ಅಷ್ಟೇ. ಇವಾಗ ಸ್ವಲ್ಪ ಡಯಟಲ್ಲಿದ್ದೀನಿ, ಹಂಗಾಗಿ ಕುಡಿಯೋಲ್ಲ. ಕಾಫಿ ರೆಡಿ ಆಯಿತು, ಹಸ್ಬೆಂಡ್ಗೆ ಕೊಟ್ಟು ಬರ್ತೀನಿ. ಇವಾಗ ನಮ್ಮ ಬಗ್ಗೆ ಕೇರ್ ಮಾಡಿಕೊಳ್ಳೋಣ. ಆವಾಗಲೇ ಚಿಯಾ ಸೀಡ್ ನೆನೆಗಾಕಿದ್ನಲ್ಲ, ಅದಕ್ಕೆ ಅರ್ಧ ಹಾಟ್ ವಾಟರ್ ಹಾಕ್ಕೊಂಡು ಕುಡಿತಾಯಿದ್ದೀನಿ. ಇವಾಗ ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ಕೆಲವೊಬ್ರಿಗೆ ಸೆಟ್ ಆಗುತ್ತೆ, ಕೆಲವೊಬ್ರಿಗೆ ಆಗೋಲ್ಲ. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ, ತುಂಬ ಒಳ್ಳೆಯದು. ನೆಕ್ಸ್ಟು ಸ್ವಲ್ಪ ಬಾಡಿ ವರ್ಕೌಟ್ ಮಾಡ್ಕೊಂಡು ಬರೋಣ ಬನ್ನಿ. ನಾನು ಪ್ರತಿದಿನ ಮಾರ್ನಿಂಗ್ ಎದ್ದ ತಕ್ಷಣ ವರ್ಕೌಟ್ ಮಾಡೋಕ್ಕಾಗಲ್ಲ, ತುಂಬ ಕೆಲಸ ಇರುತ್ತೆ. ಹಾಗಾಗಿ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಹಸ್ಬೆಂಡ್ನು ಕೂಡ ಡ್ಯೂಟಿಗೆ ಕಳಿಸ್ತೀನಿ. ಇವಾಗ ಅವ್ರು ಹೋಗ್ತಾ ಇಲ್ಲ, ಸ್ವಲ್ಪ ಕಾಲು ಫ್ರ್ಯಾಕ್ಚರ್ ಆಗಿತ್ತಲ್ಲ, ಮನೇಲೇ ಇದ್ದರು. ಎಲ್ಲ ಕೆಲಸ ಮುಗಿದ ನಂತರ ಒಂದು ಅರ್ಧ ಗಂಟೆ ವರ್ಕೌಟ್ ಮಾಡ್ತೀನಿ. ಇದು ದೇಹಕ್ಕೆ ತುಂಬ ಒಳ್ಳೆಯದು. ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡಿಕೊಡಿ. ನೋಡಿ, ಸ್ವೆಟ್ ಆಗಿದ್ದೀನಿ ಅಲ್ವಾ. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬರೋಣ. ಫ್ರೆಶ್ ಅಪ್ ಕೂಡ ಆಗಾಯಿತು. ಇವಾಗ ಮನೆ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ಬಿಡೋಣ. ಕೆಲಸನೂ ಮುಗೀತು, ಪೂಜೆನೂ ಆಗ್ತಾಯಿದೆ. ಇವಾಗ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಆಯಿತು. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ. ನಾನು ಆವಾಗಲೇ ಹೇಳಿದ್ನಲ್ಲ, ಗೀ ರೈಸ್ ಮಾಡಿದ್ದೀನಿ ಅಂತ. ನೋಡಿ, ಇದ್ರ ಜೊತೆ ಕುಕ್ಕುಂಬರು ಇಲ್ಲ ಕ್ಯಾರೆಟು ಏನಿರುತ್ತೆ ಆ ತರಕಾರಿನ ಡೈಲಿ ತಿನ್ನಿ, ತುಂಬ ಒಳ್ಳೆಯದು. ಮತ್ತು ಲಾಸ್ಟಿಗೆ ಬ್ಲ್ಯಾಕ್ ಟೀ ಕುಡಿದ್ವಿ. ಇದು ಇವತ್ತಿನ ಮಿನಿ ವ್ಲಾಗ್ ಆಗಿತ್ತು. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಹತ್ರ ಹಾಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.